ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ದಾಖಲೆ ಮೇಲೆ ದಾಖಲೆ ಮಾಡ್ತಾನೆ ಇದ್ದಾರೆ ಗುರು ವಿರಾಟ್ ಕೊಹ್ಲಿ ಅವರು. ನಿನ್ನೆ 82ನೇ ಸೆಂಚುರಿ ಬರುತ್ತೆ. ಫಾಸ್ಟೆಸ್ಟ್ 14,000 ಇಂಟರ್ನ್ಯಾಷನಲ್ ರನ್ಸ್ ಗುರು. ಕೇವಲ 287 ಇನ್ನಿಂಗ್ಸ್ ಅಲ್ಲಿ 14,000 ರನ್ಸ್ ಹೊಡೆದಿದ್ದಾರೆ ಗುರು ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟ್ ಇಂದ ರನ್ಸ್ ಬರ್ತಿಲ್ಲ, ಸೆಂಚುರಿ ಬಂದು ತುಂಬಾ ದಿನ ಆಯ್ತು, ಫಾರ್ಮ್ ಅಲ್ಲಿ ಇಲ್ಲ, ಏನೇನೆಲ್ಲ ಮಾತಾಡ್ತಿದ್ವಿ ಅದೆಲ್ಲದಕ್ಕೂ ಪಾಕಿಸ್ತಾನ್ ಮ್ಯಾಚ್ ಬಂದ್ರೆ ಸಾಕು 100 ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆ ರೀತಿನೇ ವಿರಾಟ್ ಕೊಹ್ಲಿ ಅವ್ರು ಆಡೋದು. ಈ ಪಾಕ್ ನ ಕಂಡ್ರೆ ಅವ್ರಿಗೆ ಒಂಥರ ಮೈಸೂರ್ ಪಾಕ್ ತಿಂದಷ್ಟು ಸುಲಭ ಅಂತಾನೆ ಹೇಳ್ಬೋದು. 82ನೇ ಸೆಂಚುರಿ ಹೊಡಿತಾರೆ ನಿನ್ನೆ, ಕರೆಕ್ಟ್ ಆಗಿ 100. ನಿನ್ನೆ ಇನ್ನು 2 ರನ್ ಬೇಕಿರುತ್ತೆ ಟೀಮ್ ಇಂಡಿಯಾ ವಿನ್ ಆಗೋದಕ್ಕೆ. 4 ಹೊಡೆದ್ಬಿಟ್ಟು ಇವರು 100 ಮಾಡ್ಕೊಂತಾರೆ, ಟೀಮ್ ಇಂಡಿಯಾನು ಈಸಿಯಾಗಿ ಗೆಲ್ತಾರೆ. ನೋಡಿ, ನಿನ್ನೆ ಪಾಕಿಸ್ತಾನ್ ಟಾಸ್ ಗೆಲ್ತಾರೆ. ಟಾಸ್ ಗೆದ್ಬಿಟ್ಟು ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತಾರೆ. ಬ್ಯಾಟಿಂಗ್ ಆಲ್ಮೋಸ್ಟ್ 275 ರನ್ 300 ರನ್ ಹೊಡೆದಿದ್ರೆ ಒಂದು ಪಾರ್ ಸ್ಕೋರು, ಕಷ್ಟ ಆಗ್ಬೋದು ಟೀಮ್ ಇಂಡಿಯಾಗ ಅಂತೆಲ್ಲ ಏನೇನೋ ಮಾತಾಡ್ತಿದ್ರು. ಬಟ್ ನಿನ್ನೆ ಆಡಿದ್ ನೋಡಿದೆ, ಇಂಡಿಯನ್ ಬ್ಯಾಟ್ಸ್ಮನ್ಸ್ ಮತ್ತೆ ಪಾಕಿಸ್ತಾನ್ ಆಡಿದ್ದು ಬ್ಯಾಟಿಂಗ್ ನೋಡ್ತಿದ್ರೆ ಚಾನ್ಸೇ ಇಲ್ಲ. 300 ಹೊಡೆದಿದ್ದನ್ನು ಪಾಕಿಸ್ತಾನ್ ಈಸಿಯಾಗಿ ಇಂಡಿಯಾ ಚೇಸ್ ಮಾಡಾಕಿರೋರು. ಆ ರೀತಿ ಇತ್ತು. ಅವ್ರ ಬೌಲಿಂಗ್ ಕೂಡ ವರ್ಸ್ಟ್ಗೆ ವರ್ಸ್ಟ್. ಇದು ಯಾವುದೋ ಒಂದು ಅಸೋಸಿಯೇಟ್ ನೇಷನ್ ಮೇಲೆ, ಸ್ಕಾಟ್ಲ್ಯಾಂಡ್ ಮೇಲೋ ಇಲ್ಲ ಯಾವುದೋ ಐರ್ಲೆಂಡ್ ಮೇಲೋ ಅಥವಾ USA ಮೇಲೋ ಓಮನ್ ಮೇಲೋ ಆಡ್ದಂಗೆ ಇತ್ತು ನಿನ್ನೆ ಮ್ಯಾಚ್. ಆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅನ್ನೋ ಇಂಟೆನ್ಸಿಟಿನೇ ಇರಲಿಲ್ಲ. ನೋಡಿ, 2022 ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಇತ್ತು ಮೆಲ್ಬೋರ್ನ್ ಅಲ್ಲಿ, ಆ ತರ ಇರಬೇಕು ಇಂಟೆನ್ಸಿಟಿ ಅಂದ್ರೆ ಹಂಗಿರ್ಬೇಕು. ನಿನ್ನೆ ಅದಕ್ಕೆ ಅಷ್ಟೊಂದು ಸೆಲೆಬ್ರೇಷನ್ ಇಲ್ಲ. ಇಂಡಿಯನ್ ಫ್ಯಾನ್ಸಿಗೆ ಈಸಿ ವಿಕ್ಟರಿ ಇದು. ಇದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯಿಂಗ್ 11. ಇಂಥ ಟೀಮ್ ಮೇಲೆ ಇಂಥ ಡಕೋಟಾ ಪ್ಲೇಯಿಂಗ್ 11 ಆಡಿದ್ರೆ ಚಾನ್ಸೇ ಇಲ್ಲ ಮ್ಯಾಚ್ ಗೆಲ್ಲೋದಕ್ಕೆ. ಫಸ್ಟ್ 10 ಓವರ್ಸ್ ಅಲ್ಲಿ ರನ್ಸ್ ಹೊಡಿತಾರೆ, 52 ರನ್ ಹೊಡಿತಾರೆ. ಬಾಬರ್ ಅಜಮ್ ಮತ್ತೆ ಇಮಾಮುಲ್ಲಕ್ ಅವರು 52 ರನ್ ಹೊಡೆದು 2 ವಿಕೆಟ್ ಕಳ್ಕೊಳ್ತಾರೆ. ಬಾಬರ್ ಅಜಮ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ವಿಕೆಟ್ ಒಪ್ಸ್ತಾರೆ, KL ರಾಹುಲ್ ಅವ್ರು ಕ್ಯಾಚ್ ಹಿಡಿತಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಅವ್ರು ರನ್ ಔಟ್ ಮಾಡ್ತಾರೆ ಇಮಾಮುಲ್ಲಕ್ ಅವ್ರನ್ನ. ಅದಾದ್ಮೇಲೆ ಬರುತ್ ನೋಡಿ ಗುರು, 11ನೇ ಓವರ್ ಇಂದ 25ನೇ ಓವರ್ ವರ್ಗೂ ರನ್ಸೇ ಬರಲ್ಲ. ಆ 11ರಿಂದ 20ನೇ ಓವರ್ ವರ್ಗೂ ಅವ್ರು ಹೊಡೆಯೋದು ಕೇವಲ 27 ರನ್ನು. ಟೆಸ್ಟ್ ಮ್ಯಾಚ್ ಗಿಂತ ವರ್ಸ್ಟ್ ಆಗಿ ಆಡ್ತಿದ್ದಾರೆ ನಿನ್ನೆ. ಅದು ಏನ್ ಆಡ್ತಿದಾರೋ, ಅವರು ತುಂಬಾ ಓವರ್ ಡಿಫೆನ್ಸಿವ್ ಆಡ್ತಿದ್ದಾರೆ. ಅವ್ರು ಅಷ್ಟೊಂದು ಓವರ್ ಡಿಫೆನ್ಸಿವ್ ಆಡಿದಾಗ ವಿಕೆಟ್ಸು ಬರಲ್ಲ, ಇವರು ರನ್ಸ್ ಹೊಡಿತಿಲ್ಲ. ಬೌಂಡ್ರೀಸ್ ನೋಡಿದ್ರೆ ಎಷ್ಟೊತ್ತಾಯ್ತು, ಬಂದೇ ಇರ್ಲಿಲ್ಲ. ಆಮೇಲೆ ಯಾವಾಗ್ಲೂ ಹೊಡಿತಾರೆ, 25ನೇ ಓವರ್ ಬಂದಾಗ ಹೊಡಿತಿದ್ದಾರೆ ಬೌಂಡ್ರೀಸ್ ಇವರು ರಿಜ್ವಾನ್ ಮತ್ತೆ ಸೌತ್ ಶಕೀಲ್. ಓಕೆ, ಸೆಟ್ಲ್ ಆದ್ರು, ಇವಾಗ ಬೌಂಡ್ರೀಸ್ ಬರುತ್ತಂದ್ರೆ ಅವಾಗ್ಲೂ ಇಲ್ಲ. ವರ್ಸ್ಟ್ ಅಂದ್ರೆ ವರ್ಸ್ಟ್. ಅವರು 77 ಬಾಲ್ ತಗೊಂಡಿದ್ದಾರೆ ರಿಜ್ವಾನ್ ಅವರು, 42 ರನ್ ಹೊಡೆಯೋದಕ್ಕೆ. ಈ ತರ ಆಡಿದ್ರೆ ಇಂಥ ಟೀಮ್ ಮೇಲೆ ಚಾನ್ಸೇ ಇಲ್ಲ. ಬಾಂಗ್ಲಾದೇಶ್ ಅವರು 228 ರನ್ ಹೊಡೆದು ನಾವೊಂದು 260 ರನ್ ಹೊಡೆದ್ರೆ ಇಂಡಿಯಾಗೆ ಟಫ್ ಫೈಟ್ ಕೊಡ್ಬೋದು. ನಮ್ಮ ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಇದೆ, ಏನೇನೆಲ್ಲ ಮಾತಾಡ್ತಿದ್ದು. ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್, ವೀಕಿಗೆ ವೀಕು. ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 8 ಟೀಮ್ ಇದಾವಲ್ಲ, ಆ ಎಲ್ಲ 8 ಟೀಮಿಗೆ ಹೋಲ್ಸ್ಕೊಂಡ್ರೆ ಈ ಪಾಕಿಸ್ತಾನ್ ಬೌಲಿಂಗ್ ಅಟ್ಯಾಕ್ ವೀಕ್ ಗುರು. ನಿನ್ನೆ ಅಬ್ರಾರ್ ಅಹಮದ್ ಒಬ್ರು ಸಖತ್ತಾಗಿ ಮಾಡಿದ್ರು ಬೌಲಿಂಗ್, ಅದಕ್ಕೆ ವಿರಾಟ್ ಕೊಹ್ಲಿ ಅವರಿಂದ ಅಪ್ರಿಸಿಯೇಷನ್ ಬಂತು ಅವರಿಗೆ, ಸಖತ್ತಾಗಿ ಮಾಡಿದೆ ಬೌಲಿಂಗ್ ಅಂತ. ನಿನ್ನೆ ಶುಭ್ಮನ್ ಗಿಲ್ ಅವ್ರ ವಿಕೆಟ್ ಏನ್ ಟರ್ನ್ ಆಯ್ತು ಗುರು ಆ ಬಾಲ್. ಅದಾದ್ಮೇಲೆ ಅವ್ರದ್ದು ಇದ್ದಿದ್ದೆ ಹಿಂಗ್ ಅಂತಿದ್ದಾರೆ. ನಿನ್ನೆನೂ ಕೂಡ ಟೀಮ್ ಇಂಡಿಯಾ ಫೀಲ್ಡಿಂಗ್ ಅಲ್ಲಿ 2 ಕ್ಯಾಚ್ ಡ್ರಾಪ್ ಮಾಡ್ತಾರೆ ಗುರು, ಅದನ್ನ ಸರಿ ಮಾಡ್ಕೊಂಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಮೇಲೆ ಮ್ಯಾಚ್ ಬರುತ್ತಲ್ಲ, ಅದು ನೋಡಿ ಗುರು, ಅದು ಇಂಟೆನ್ಸ್ಡ್ ಗೇಮ್ ಅಂದ್ರೆ ಅದು. ನ್ಯೂಜಿಲ್ಯಾಂಡ್ ಒಂಥರ ಟಾಪ್ ನಾಚ್ ಟೀಮ್ ತರ ಕಾಣ್ತಿದೆ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸಖತ್ತಾಗಿರುತ್ತೆ ಮ್ಯಾಚ್. ನೆಕ್ಸ್ಟ್ ಸಂಡೇ ಇರುತ್ತೆ, ಮಾರ್ಚ್ 2ನೇ ತಾರೀಕು. ಆ ಮ್ಯಾಚ್ ಇಂಟೆನ್ಸ್ ಇರುತ್ತೆ. ನಿನ್ನೆ ಮ್ಯಾಚ್ ಅಂತೂ ವರ್ಸ್ಟಿಗೆ ವರ್ಸ್ಟ್. ಆ ಮ್ಯಾಚ್ ನೋಡ್ತಿದ್ರೆ ನಿದ್ದೆ ಬರ್ತಿತ್ತು. ಪಾಕಿಸ್ತಾನ್ ಅವ್ರು ಬ್ಯಾಟಿಂಗ್ ಆಡೋದು ನೋಡ್ತಿದ್ರೆ ಟುಕ್ ಬ್ಯಾಟಿಂಗ್ ಆಡ್ತಿದ್ದಾರೆ. ಟೆಸ್ಟ್ ಮ್ಯಾಚ್ ಅಲ್ಲೂ ಆಡಲ್ಲ ಈ ತರ ಯಾರು ಬ್ಯಾಟಿಂಗ್, ಆ ರೀತಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಏನ್ ಹೇಳ್ಬೇಕು ಇವರಿಗೆ, ಚಾನ್ಸೇ ಇಲ್ಲ. ಹಿಂಗೆಲ್ಲ ಆಡಿದ್ರೆ ಇಂಡಿಯನ್ ಟೀಮ್ ನ ಬೀಟ್ ಮಾಡ್ತಾರ. ಇನ್ನು ಎಷ್ಟು ವರ್ಷ ಬೇಕೋ ಪಾಕಿಸ್ತಾನ್ ODI ಟೀಮ್ ನ ಬಿಲ್ಡ್ ಮಾಡೋದಕ್ಕೆ. T20 ಗೇಮ್ ಅಂದ್ರೆ ಏನೋ ಒಂದು ಆಡ್ತಾರೆ, ಅಲ್ಲಿ ಇಂಟೆನ್ಸ್ ಇರುತ್ತೆ. ಏನಕ್ಕಂದ್ರೆ ಅದು ಶಾರ್ಟ್ ಫಾರ್ಮ್ಯಾಟ್ ಗೇಮ್ ಆಗಿರೋದ್ರಿಂದ ರನ್ಸ್ ಹೊಡಿಲೇಬೇಕಾಗುತ್ತೆ. ರನ್ಸ್ ಹೊಡಿಯಕ್ ಹೋದಾಗ ವಿಕೆಟ್ಸ್ ಬೀಳುತ್ತೆ, ಅಲ್ಲಿ ಒಂದ್ ಸ್ವಲ್ಪ ಇಂಟೆನ್ಸ್ ಇರುತ್ತೆ ಗೇಮ್. ಇಂಥ 50 ಓವರ್ಸ್ ಗೇಮ್ ಅಲ್ಲೆಲ್ಲ ಚಾನ್ಸ್ ಇಲ್ಲ. ಈ ತರ ಆಡಿದ್ರೆ ಇನ್ನೆಲ್ಲಿ ಗೆಲ್ಬೇಕು ಅವರು. ನೋಡಿ, ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿ 5 ದಿನ ಆಗಿಲ್ಲ, ಆಲ್ಮೋಸ್ಟ್ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗೆ, ಆಲ್ಮೋಸ್ಟ್ ಅಲ್ಲ ಹೊರಗೆ ಹೋಗಿದ್ದಾಯ್ತು ಅವ್ರು ಚಾಂಪಿಯನ್ಸ್ ಟ್ರೋಫಿಯಿಂದ. ಅವ್ರು ಇವಾಗ ಏನಾದ್ರು ಕ್ವಾಲಿಫೈ ಆಗ್ಬೇಕಂದ್ರೆ ಏನೇನೋ ಆಗ್ಬೇಕು. ನ್ಯೂಜಿಲ್ಯಾಂಡ್ ಅವ್ರು ಬಾಂಗ್ಲಾದೇಶ್ ಮೇಲೆ ಸೋಲ್ಬೇಕು, ಹೀನಾಯವಾಗಿ ಸೋಲ್ಬೇಕು, ಸುಮ್ನೆ ಸೋಲೋದಲ್ಲ, ಇಂಡಿಯಾ ಮೇಲೆ ಹೀನಾಯವಾಗಿ ಸೋಲ್ಬೇಕು, ಏನೇನೋ ಆಗ್ಬೇಕು ಅವರು ಸೆಮಿಫೈನಲ್ಸ್ ಬರ್ಬೇಕಂದ್ರೆ. ಅವ್ರು ಏನಾದ್ರು ನ್ಯೂಜಿಲ್ಯಾಂಡ್ ಮೇಲೆ ಗೆದ್ದು
ನೆಕ್ಸ್ಟ್ ಬಾಂಗ್ಲಾದೇಶ್ ಮೇಲೆ ಗೆದ್ದಿದ್ದ ಪಾಕಿಸ್ತಾನ, ಮತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡ್ಬೋದಿತ್ತು ಫೈನಲ್ಸ್ ಅಲ್ಲಿ. ಈ ತರ ಟೀಮ್ ಇಟ್ಕೊಂಡು ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡಿ ನ್ಯೂಜಿಲೆಂಡ್ ಈಸಿಯಾಗಿ ಸೋಲ್ಸೋದು ಪಾಕಿಸ್ತಾನ. ಇಂಡಿಯಾ ನಿನ್ನೆ 43 ಓವರಲ್ಲೇ ಮ್ಯಾಚ್ ಮುಗಿಸಿ ಸಾಕು ಹೋಗಿ ನೀವು ಮನೆಗೆ ಅಂತ ಕಳ್ಸಿದ್ದಾಯ್ತು ನಿನ್ನೆ ಪಾಕಿಸ್ತಾನ. ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಬರುತ್ತಾ ಅನ್ನೋ ರೀತಿ ಡೌಟ್ ಬಂದಿತ್ತು. ಏನಕ್ಕಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದು ಆ ರೀತಿ ಬ್ಯಾಟಿಂಗ್ ಆಡ್ತಿದ್ದಲ್ಲ, ಎಲ್ಲರಿಗೂ ಏನ್ ಗುರು ಈ ವಯ್ಯ ಅಲ್ಲಿ 100 ಮಾಡೋದಕ್ ಬಿಡೋದ್ ಬಿಟ್ಟು ಏನ್ ಹಿಂಗ್ ಆಡ್ತಿದ್ದಾನೆ ಅಂತೆಲ್ಲ ಡೌಟ್ ಬಂದಿತ್ತು. ನಿನ್ನೆನೆ ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆದಾಗ ಇಂಡಿಯನ್ ಫ್ಯಾನ್ಸ್ ಸೆಲೆಬ್ರೇಷನ್ ನಿನ್ನೆನೆ ನಾವು ನೋಡಿದ್ದು. ಇಲ್ಲಿವರೆಗೂ ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆದಾಗ ಇಂಡಿಯನ್ ಫ್ಯಾನ್ ಸೆಲೆಬ್ರೇಷನ್ ಎಲ್ಲ ನೋಡಿರ್ಲಿಲ್ಲ. ಬಟ್ ನಿನ್ನೆ ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆದಾಗ ಇಂಡಿಯನ್ ಫ್ಯಾನ್ಸ್ ತುಂಬಾ ಖುಷಿ ಪಟ್ರು. 100 ಮಾಡೋದಕ್ ಬಿಡ್ತಿಲ್ವಲ್ಲ ವಿರಾಟ್ ಕೊಹ್ಲಿ ಅವರಿಗೆ ಅಂತ. ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆದ್ಮೇಲೆ ಇವ್ರು ಅಕ್ಷರ್ ಪಟೇಲ್ ಅವ್ರು ಬರ್ತಾರೆ. ಅವರು ಕೂಡ ಅದು ಆಲ್ಮೋಸ್ಟ್ ಬೌಂಡ್ರಿ ಲೈನರ್ಗೂ ಹೋಗಿರುತ್ತೆ, ಒಂದೇ ರನ್ ತಗೊಳ್ತಾರೆ. ವಿರಾಟ್ ಕೊಹ್ಲಿ ಅವ್ರು ಕೇಳ್ತಾರೆ ಇನ್ನೊಂದು ರನ್ ಇತ್ತಲ್ಲ ಏನಕ್ಕೆ ತಗೊಳ್ತಿಲ್ಲ ಅಂತ. ಅದೇ ವಿರಾಟ್ ಕೊಹ್ಲಿ ಅವ್ರು ಹೇಳ್ತಿರೋದು ಟೀಮ್ ಇಂಪಾರ್ಟೆಂಟ್, ಫಸ್ಟ್ ಮ್ಯಾಚ್ ಗೆಲ್ಲೋದನ್ನ ನೋಡ್ಬೇಕು, ಆದಷ್ಟು ಬೇಗ ಮ್ಯಾಚ್ ಮುಗಿಸ್ಬೇಕು. ಲಾಸ್ಟಿಗೆ 1 ರನ್ ಇದ್ದಾಗ್ಲೂ ನಮಗೆ 4 ರನ್ ಬೇಕಿತ್ತು ಅಂದ್ರೂ 4 ಹೊಡೆದ್ಬಿಟ್ಟು 100 ಮಾಡ್ಕೊಬಹುದು. ನೀವೇನು ಕೊಡ್ತಿಲ್ಲ ಅನ್ನೋ ರೀತಿ ಕೇಳ್ತಿದಾರೆ ವಿರಾಟ್ ಕೊಹ್ಲಿ ಅವರು. ಅಷ್ಟು ಈಸಿಯಾಗಿ ಅವರು ಟೀಮಿಗೋಸ್ಕರ ಆಡ್ತಾರೆ ಗುರು. ಈ ತರ ಎಲ್ಲ ಅವರು ವೈಯಕ್ತಿಕವಾಗಿ ನಾನು 100 ಮಾಡ್ಬೇಕು ಅಂತ ಆಡೋ ಪ್ಲೇಯರ್ ಅಂತೂ ಅಲ್ವೇ ಅಲ್ಲ ಗುರು ವಿರಾಟ್ ಕೊಹ್ಲಿ ಅವರು. ಇಲ್ಲಾಂದಿದ್ರೆ ಈ ತರ ಇಷ್ಟೊಂದು ಮ್ಯಾಚ್ ಅಲ್ಲಿ ಚೇಸ್ ಮಾಡಿ ಟೀಮ್ ಇಂಡಿಯಾನ ಗೆಲ್ಸ್ಕೊಟ್ಟಿದ್ದಾರೆ. ಚೇಸ್ ಕಿಂಗ್ ಅಂತ ಅದಕ್ಕೆ ಹೇಳೋದು. 7,000 ರನ್ಸ್ ಬಂದಿದೆ ಇವರು ಚೇಸ್ ಮಾಡುವಾಗ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು AB de Villiers ಅವರು. ಅವರಿಗೂ ಮತ್ತೆ ವಿರಾಟ್ ಕೊಹ್ಲಿ ಅವರಿಗೂ ನೀವು ವ್ಯತ್ಯಾಸ ನೋಡಿದ್ರೆ ರನ್ಸ್ ಅಲ್ಲಿ ಅಜಗಜ ಅಂತ ಇದೆ, ಆಲ್ಮೋಸ್ಟ್ ಡಬಲ್ ಇದೆ. ಆ ರೀತಿ ಮಾಡಿದ್ದಾರೆ. ಚೇಸ್ ಅಲ್ಲಿ ಕಿಂಗ್ ಅಂತ ಇವ್ರನ್ನ ಇದಕ್ಕೆ ಕರೆಯೋದು. ವಿರಾಟ್ ಕೊಹ್ಲಿ ಅವರು ಈ ರೀತಿ ರನ್ಸ್ ಮಾಡಿದ್ದಾರೆ. ನಿನ್ನೆ ಮ್ಯಾಚ್ ನಿಮಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.